ನಮಸ್ತೆ. ಸಂಚಾರ ಸುಗಮಗೊಳಿಸಲು ಮತ್ತು ಪ್ರಯಾಣಿಕರ ಹೊರೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ಭಾರತ ಟ್ಯಾಕ್ಸಿ ಎಂಬ ನವೀನ ಮಾದರಿಯ ಯೋಜನೆಯನ್ನ ಜಾರಿಗೊಳಿಸಿದೆ. ಇದು ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾಗಿದ್ದು, ಚಾಲಕರು ಷೇರು ಖರೀದಿಸಿ 100% ಗಳಿಕೆ ಪಡೆಯಲಿದ್ದಾರೆ. ನವೆಂಬರ್ನಲ್ಲಿ ದೆಹಲಿಯಲ್ಲಿ ಪೈಲಟ್ ಹಂತ ಆರಂಭವಾಗಲಿದ್ದು, ಪ್ರಯಾಣಿಕರಿಗೆ ನ್ಯಾಯಯುತ ದರ ಲಭಿಸಲಿದೆ. ಭಾರತ ಟ್ಯಾಕ್ಸಿ ಯೋಜನೆಯಿಂದ ಚಾಲಕರು ತಮ್ಮ ಸಂಪೂರ್ಣ ಗಳಿಕೆ ಪಡೆಯಬಹುದಾಗಿದೆ. ಯಾವುದೇ ಕಮಿಷನ್ ಇಲ್ಲ. ಈ ಯೋಜನೆಯ ಪ್ರಯೋಗಾತ್ಮಕ ಹಂತವು ಈ ತಿಂಗಳಲ್ಲೇ ದೆಹಲಿಯಲ್ಲಿ ಪ್ರಾರಂಭವಾಗುತ್ತೆ. ಭಾರತ ಟ್ಯಾಕ್ಸಿ ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾಗಿದೆ. ಇದು ಚಾಲಕರಿಗೆ ಸಹ ಮಾಲೀಕರಾಗುವ ಅವಕಾಶವನ್ನ ಕೂಡ ನೀಡುತ್ತೆ. ಸಂಚಾರವನ್ನ ಸುಗಮಗೊಳಿಸಲು ಹಾಗೂ ಪ್ರಯಾಣಿಕರ ಹೊರೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ಈ ನವೀನ ಉಪಕ್ರಮವನ್ನ ಜಾರಿಗೊಳಿಸಿದೆ. ಅದುವೇ ಭಾರತ ಟ್ಯಾಕ್ಸಿ. ಭಾರತ ಟ್ಯಾಕ್ಸಿ ಸರ್ಕಾರಿ ಬೆಂಬಲಿತ ಉಪಕ್ರಮವಾಗಿದ್ದು, ಇದನ್ನ ಕೇಂದ್ರ ಸಹಕಾರ ಸಚಿವಾಲಯ ಮತ್ತು ರಾಷ್ಟ್ರೀಯ ಆಡಳಿತ ವಿಭಾಗ ಅಂದ್ರೆ NEGD ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಟ್ಯಾಕ್ಸಿಗಳು ನಮ್ಮ ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಲಿವೆ. ಒಂದಷ್ಟು ವರದಿಗಳ ಪ್ರಕಾರ ದೆಹಲಿಯಲ್ಲಿ ಇದರ ಪೈಲಟ್ ಹಂತವನ್ನ ಈ ತಿಂಗಳೇ ಪ್ರಾರಂಭ ಮಾಡ್ತಾ ಇದ್ದಾರಂತೆ ಅಂತ ಹೇಳಲಾಗಿದೆ. ಅಂದ್ರೆ ವಾಸ್ತವವಾಗಿ ಇದು ನಗರ ಪ್ರಯಾಣವನ್ನ ಸುಲಭಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಪ್ರತಿನಿತ್ಯ ಟ್ಯಾಕ್ಸಿಗಳ ಮೇಲೆ ಗಣನೀಯವಾಗಿ ಏರಿಕೆಯಾಗ್ತಾ ಇರುವುದು ಜನರು ಈ ಬಗ್ಗೆ ಹೈರಾಣಾಗಿ ಹೋಗಿದ್ದಾರೆ. ಓಲಾ ಆಗಿರಬಹುದು, ಊಬರ್ ಆಗಿರಬಹುದು, ರ್ಯಾಪಿಡೋ ಆಗಿರಬಹುದು, ಇದರ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಲೇ ಇದೆ. ಸೊ ಪ್ರಯಾಣಿಕರು ಕೂಡ ನೊಂದಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಯಾಣಿಕರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಭಾರತ ಸರ್ಕಾರ ಈ ಹೊಸ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ಎಲ್ಲ ತಯಾರಿಯನ್ನ ಆರಂಭ ಮಾಡಿದೆ. ಈ ಮೂಲಕ ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನ ಕೇಳೋದಿಲ್ಲ. ಆ ದುಪ್ಪಟ್ಟು ಹಣವನ್ನ ಕೇಳುವುದಕ್ಕೆ ಬ್ರೇಕ್ ಬಿದ್ದಾಗಿದೆ. ಕೇಂದ್ರ ಸರ್ಕಾರದ ಈ ಉಪಕ್ರಮವು ಪ್ರಯಾಣಿಕರಲ್ಲಿ ಅತ್ಯಂತ ಸಂತಸವನ್ನ ತಂದಿದೆ. ಹಾಗಾದ್ರೆ ಈ ಭಾರತ ಟ್ಯಾಕ್ಸಿಗಳ ಅನುಕೂಲತೆ ಏನು? ಇದರಿಂದ ಡ್ರೈವರ್ಗೆ ಯಾವ ರೀತಿಯಲ್ಲಿ ಲಾಭ ಆಗುತ್ತೆ ನೋಡ್ತಾ ಹೋಗೋಣ. ಚಾಲಕ ಮಾಲೀಕತ್ವದ ಕ್ಯಾಬ್ಗಳು. ಈ ಯೋಜನೆಯು ಅತ್ಯುತ್ತಮ ಭಾಗ ಏನಪ್ಪಾ ಅಂತಂದ್ರೆ, ಚಾಲಕರು ಷೇರುಗಳನ್ನ ಖರೀದಿ ಮಾಡಬಹುದು. ಅಂದ್ರೆ ಕ್ಯಾಬ್ ಆಗಿರಬಹುದು, ಕ್ಯಾಬ್ ಚಾಲಕರಾಗಿರ್ಬಹುದು, ತಮ್ಮ ಗಳಿಕೆಯ 100% ಅನ್ನ ಪಡೆಯುತ್ತಾರೆ. ಅಂದ್ರೆ ಈ ಹಿಂದೆ ಬೇರೆ ಥರ್ಡ್ ಪಾರ್ಟಿ ಆಪ್ ಗಳಿಗೆ ಕಂಪೇರ್ ಮಾಡಿದ್ರೆ ಇವರು 20% ಅವರಿಗೆ ಕೊಡ್ಬೇಕಾಗಿತ್ತು. ಸೊ ಇದರಲ್ಲಿ ಆ ರೀತಿ ಇರೋದಿಲ್ಲ. ನಂತರ ಕಮಿಷನ್ ಇಲ್ಲ. ಇತರ ಆಪ್ಗಳಂತೆ ಪ್ರಯಾಣ ದರಗಳಿಂದ ಗಮನಾರ್ಹವಾದ ಶೇಕಡಾವಾರು ಕಡಿತಗೊಳಿಸುವುದಕ್ಕಿಂತ ಇದು ಬಹಳ ಭಿನ್ನವಾಗಿದೆ. ಈ ಭಾರತ ಟ್ಯಾಕ್ಸಿ ಚಾಲಕರಿಗೆ ಪೂರ್ಣ ಮೊತ್ತವನ್ನ ನೀಡುತ್ತದೆ. ಯಾವುದೇ ಕಮಿಷನ್ ಕಡಿತ ಇರುವುದಿಲ್ಲ. ನಂತರ ಬೆಲೆ ಏರಿಕೆ ಕೂಡ ಇರೋದಿಲ್ಲ. ಯಾವುದೇ ರೀತಿಯ ಬೆಲೆ ಏರಿಕೆ ಇರೋದಿಲ್ಲ. ಬದಲಾಗಿ ಪ್ರಯಾಣಿಕರು ನ್ಯಾಯಯುತವಾದ ಮತ್ತು ಸಮರ್ಪಕವಾದ ದರಗಳಿಗೆ ನಿರೀಕ್ಷೆಯನ್ನ ಪಡೆಯಬಹುದಾಗಿದೆ. ಡಿಜಿಟಲ್ ಏಕೀಕರಣ. ಹೌದು, ಈ ಸೇವೆಯನ್ನ ಡಿಜಿಲಾಕರ್ ಮತ್ತು ಉಮಾಂಗ್ನಂತಹ ವೇದಿಕೆಗಳೊಂದಿಗೆ ಸಂಯೋಜನೆ ಮಾಡಲಾಗಿದೆ. ಹಾಗಾಗಿ ಪ್ರಯಾಣಿಕರಿಗೆ ಕೈಗೆಟುಕುವಂತಿದೆ. ನಮ್ಮ ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾಗಿದೆ. ಇದು ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾಗಿದ್ದು, ಚಾಲಕರು ಸಹ ಮಾಲೀಕರು ಮತ್ತು ಷೇರುದಾರರಾಗಲು ಅವಕಾಶವನ್ನ ನೀಡುತ್ತೆ. ಇದು ಅವರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡೋದಲ್ಲದೆ, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಕ್ಯಾಬ್ ಚಾಲಕರು ಮತ್ತು ತಮ್ಮ ಗಳಿಕೆಯ 100% ಅವರೇ ಪಡೀತಾರೆ. ಯಾವುದೇ ಕಮಿಷನ್ ಆಧಾರಿತ ವ್ಯವಸ್ಥೆ ಇರೋದಿಲ್ಲ. ಇದರಲ್ಲಿ ಈ ಮೂಲಕ ಪ್ರಯಾಣಿಕರು ಕೈಗೆಟುಕುವ ದರದಲ್ಲಿ ಪ್ರಯಾಣವನ್ನ ಮಾಡಬಹುದು. ಪ್ರಯಾಣಿಕರು ಖಾಸಗಿ ಟ್ಯಾಕ್ಸಿಗಳಂತೆ ದುಬಾರಿ ಹಣವನ್ನ ನೀಡುವ ಅಗತ್ಯ ಕೂಡ ಇದರಲ್ಲಿ ಇರುವುದಿಲ್ಲ. ಸೊ ಇನ್ ಮುಂದೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂದ ಆಗೋ ಪ್ರಾಬ್ಲಮ್ ನೀವು ತಪ್ಪಿಸ್ಕೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.